ಹಾಡಾಕ್ಲಿ ನಾನ ಪರವಾಗಿಲ್ಲ ನಾಟಕದವ್ರನ್ನ ಕೊಟ್ಟು ನಾಟಕನೇ ಮಾಡ್ಸಂಗ ನೀನು. ಏಯ್, ನಿನ್ನ ಮಗ ಏನಾದ್ರು ಇದನ್ನ ಹಾಳು ಮಾಡ್ದ ಅನ್ಕೋ, ನಿನ್ನ ಮಗನ ಮಾತ್ರ ಬಿಡಲ್ಲ, ಗೊತ್ತಾಯ್ತಲ್ಲ? ನಮ್ಮ ಜೀವ ಹೋದ್ರು ಆ ಹೆಣ್ಮಗು ಜೀವನ ಹಾಳಾಗಬಾರ್ದು ಅನ್ಕೋತೀನಿ. ಆದರೆ ಈ ರಾಕ್ಷಸರು ಜೀವನ ಎರಡು ತೆಗಿತಾ ಇದ್ದಾರೆ. ದೇವ್ರೆ, ನೀನೇ ಕಾಪಾಡಬೇಕು. ಲೇ ಮುಟೆ, ನಿನ್ನ ನೋಡಕ್ಕೆ ಹುಡುಗ ಬಂದಿದ್ನಲ್ಲ, ಅವಾಗ ನೀನು ಅವನು ಅಲ್ಲೇ ತಾನೇ ನಿಂತ್ಕೊಂಡು ಮಾತಾಡ್ತಾ ಇದ್ದಿದ್ದು. ಅವ್ನ ಮುಸುಡಿ ನೆನ್ಸ್ಕೊಂಡ್ರೆ ನಂಗೆ ಇವಾಗ ಅಡಿಯಿಂದ ಮುಡಿವರೆಗೂ ಕೋಪ ಬರುತ್ತೆ. ಕಿತ್ತೋದ್ ಕಂತ್ರಿ ಕಜ್ಜಿ ನಾಯಿ ನನ್ನ ಮಗ. ನೀನ್ ಬರೀ ನನಗೆ ಮಾತ್ರ ಬೈತೀಯ ಅನ್ಕೊಂಡಿದ್ದೆ ಕಣೆ. ಪರವಾಗಿಲ್ಲ, ಅವನಿಗೂ ಬೈತೀಯ. ಒಸಿ ನನ್ನ ಕಡೆಯಿಂದ ಸೇರ್ಸ್ ಬೈ ಅವನಿಗೆ. ಯಾಕೆ? ನಿನ್ನ ಅವನ್ ಕಟ್ಕೊಳ್ದೆ ನನ್ ಕುತ್ಕೆಗೆ ನೇತಾಕದ್ನಲ್ಲ, ಅದಕ್ಕೆ. ಅವನ್ ಸಿಕ್ಕಿದ್ರೆ ತುಳ್ಗಾಕ್ ಪುರಾಣ ಅಂತಿದ್ದೀನಿ. ನೀನು ಬರೀ ತುಳಿತ್ಯಾ ಕಣೆ. ಅವನ್ ನನ್ ಕೈಗೆ ಸಿಗ್ಬೇಕು, ತುಂಡ ಕತ್ತರಿಸಾಕ್ಬಿಡ್ತೀನಿ. ಸೀನಾ, ನೀನ್ ಎಷ್ಟು ಒಳ್ಳೆಯವನು. ಏಯ್, ಅವನು ನಿನಗ್ ಮೋಸ ಮಾಡ್ದಂತ ನಾನು ಅವನ್ನ ಕತ್ತರಿಸಾಕ್ಬೇಕು ಅಂತ ಹೇಳ್ತಿಲ್ಲ. ಹೆಣ್ಮಕ್ಳು ಮೋಸ ಮಾಡ್ತಾರಲ್ಲ, ಅಂತವ್ರನ್ನ ಕತ್ತರಿಸಾಕ್ಬೇಕು ಅಂತ ಹೇಳ್ತಿರೋದು. ನೀನ್ ಈ ಸೊಸೈಟಿ ಅಕ್ಕಿ ತಿನ್ನೋ ಇಮ್ಯಾಜಿನೇಷನ್ ಎಲ್ಲ ಬಿಟ್ಬಿಡು ತೀರಿಕಾ. ಯಾಕೋ ಮಾತೆ ಬತ್ತಿಲ್ಲ. ಅದು ಅವತ್ತು ಮಾಸ್ತಿಕೊಪ್ಲು ಜಾತ್ರೆಯಲ್ಲಿ ತಲೆಗೆ ಟಿಕ್ಕಿ ಹೊಡೆದಿದ್ನಲ್ಲ, ನಿಮಗೆ ನೋವಾಗಿತ್ತಾ? ಇದ್ರೆ ಹೆದರ್ಕೋಬೇಡ, ಹಿಂಗಾಯ್ತದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಅವನಿಗೆ ಹೆದರ್ಸ್ಬಿಟ್ಟು ಕರ್ಕೊಂಬಂದೀನಿ. ತಿನ್ಯಾಕೆ ಎದುರ್ಕೊಳ್ತಾ ಇದೆಯಾ? ಅದೆಲ್ಲ ಇದ್ರೆ ಎದುರಿಸಿದ್ನಲ್ಲ, ಅದನ್ನು ಮೀರಿ ಏನಾದರೂ ಹೇಳಿಬಿಟ್ರಿ ಅಂತ ಭಯ ಅಷ್ಟೇ. ಹೇಳಿ, ಯಾಕೇನು ಮಾತಾಡ್ತಿಲ್ವಲ್ಲ? ನೀವು ತುಂಬ ಒಳ್ಳೆಯವರು. ಯಾವತ್ತೋ ಗೊತ್ತಿಲ್ಲದೆ ಡಿಕ್ಕಿ ಹೊಡೆದಿದ್ದಕ್ಕೆ ನೋವಾಗಿತ್ತ ಅಂತ ಕೇಳ್ತಿದ್ದಾರೆ. ಅಪ್ಪ, ಫೈನಲಿ ಇಂಟ್ರೆಸ್ಟಿಂಗ್ ಅನಿಸ್ತು ಇವ್ರ ಎಪಿಸೋಡು. ನೀವೇನು ಹೇಳ್ತಿದ್ದೀರಾ ನನಗೆ ಅರ್ಥ ಆಯ್ತಿಲ್ಲ. ಅಣ್ಣ ಅಂದರೆ ಹೊಡಿತಾರಲ್ವಾ, ಅದನ್ನೇ ಕೇಳಿದೆ. ಏನು ಮಾತಾಡ್ತವ್ರೆ, ಕೇಳಿಸ್ತಾನೆ ಇಲ್ವಲ್ಲ? ಒಳ್ಳೆ ಸುತ್ತು ಮೂಗ್ಬಟ್ಟಿಗೆ ನುಲಿಯಂಗಾಗ್ಬಿಟ್ನಲ್ಲ ಇವನು. ಭಗವಂತ, ಏನು ಮಾಯನಪ್ಪ ನಿಂದು? ಇವನೇನಾರ ಹಾಕಟ್ಬಿಟ್ರೆ ಎಲ್ಲೋಗಿ ಸಾಯೋದು ನಾವು. ನನಗೆ ಈಗ ಗೊತ್ತಾಯ್ತು ನೀವು ತಮಾಷೆ ಮಾಡ್ತಿದ್ದೀರಾ ಅಂತ. ಅಪ್ಪ, ನಾಕ್ತವಳೆ ಇವಳು ಮುಖದಾಗಿನ ಸಾಕು ನೋಡಿ ಸೀಕ್ರೆಟ್ ಎಲ್ಲ ಓಪನ್ ಆಯ್ತದೆ ಅನ್ಕೊಂಡಿದ್ದೆ. ಪರವಾಗಿಲ್ವೇ, ಟ್ರೈನಿಂಗ್ ಕೆಲಸ ಮಾಡದೆ. ಹೇ ಗುಲ್ಡು, ಅವರು ತಮಾಷೆ ಮಾಡ್ತಿರತ್ ಕಣೋ. ತಮಾಷೆನಾ? ನಂಗೆ ಗೊತ್ತೈತೆ ನೀವು ಹೆಣ್ಮಕ್ಳ ಪರವಾಗಿ ಕೆಲಸ ಮಾಡೋದು ಅಂತ. ಅದಕ್ಕೆ ಈ ಮನೇಲಿ ನಾನು ಹೆಂಗಿವ್ನಿ ಅಂತ ತಿಳ್ಕೊಳಕ್ಕೆ ಹಿಂಗೆ ಕೇಳ್ತಿದ್ದೀರಾ ಅಂತ. ಹೌದು ತಾನೆ? ನಮ್ಮ ಅಣ್ಣ ಅದು ಯಾವ್ರಿದ್ದಂಗೆ ನಮಗೆಲ್ಲ ಅವ್ನ ಹೆತ್ತು ಮಕ್ಕಳು ನೋಡ್ಕೊಂಡಂಗೆ ನೋಡ್ಕೊಂಡವನೆ. ನಮ್ಮ ಅತ್ತಿಗೆ ಬಂದವರಲ್ಲ, ಅವರು ಹಂಗೆ. ನಿಜ ಹೇಳಬೇಕು ಅಂದರೆ ಈ ಮನೇಲಿ ನಾನು ಹೆಸ್ರಿಗೆ ತಕ್ಕಂಗೆ ರಾಣಿ ಇದ್ದಂಗೆ ಇವನಿ. ನಮ್ಮ ಅಣ್ಣನ ನಿರ್ಧಾರಕ್ಕೆ ನಾವೆಲ್ಲ ತಲೆ ಬಾಗ್ತೀವಿ. ಯಾಕಂದರೆ ಅಣ್ಣ ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ. ಅಕಸ್ಮಾತ್ ರಾಣಿ ಬಾವಿಗೆ ಬೀಳವ ಅಂದ ಅನ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಬಿದ್ದುಬಿಡ್ತೀನಿ. ಒಂದಿನಕ್ಕೂ ಅವ್ನು ನಮ್ಮ ಮೇಲೆ ಕೈ ಮಾಡ್ದವನಲ್ಲ, ಬೈದವನಲ್ಲ. ಅಷ್ಟು ಸಂದಾಗೈತೆ ನಮ್ಮ ಮನೆ. ಇವ್ರ ಮನೆಯಲ್ಲಿರೋರೆಲ್ಲ ಅಷ್ಟೊಂದು ಒಳ್ಳೆಯವರು. ಯಾರಿಗೂ ಹೊಡೆಯಲ್ಲ, ಬೈಯಲ್ಲ. ಮತ್ತು ನಮ್ಮ ಮನೇಲಿ ಯಾಕಂಗೆ? ಆಹಾ,
ನೋಡೆ ನೋಡು ನಮ್ಮ ರಾಣಿ ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾವಳೆ ಅಂತ. ನೀನು ಇದ್ಯಾ ಮಾತೆತ್ತರೆ ಅಕ್ಕಿ ಹಪ್ಪಳ ಓತಿಕೆತ ಅಂತ ಕರೀತೆ. ಓಹೋ ನೀನೇನ್ ಕಮ್ಮಿ, ನಂಗೆ ಯಾವಾಗ್ಲೂ ಮೂಟೆ ದಡುಗ್ಲಿ ಅಂತ ಬೈತಿರಲ್ವಾ? ಸ್ವಲ್ಪನಾದ್ರೂ ಒಳ್ಳೆ ಬುದ್ಧಿ ಕಲಿ, ಅವಾಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀಯ. ಹಲೋ, ನೀನು ನನ್ನ ಜೊತೆ ಸೇರಿದ್ಮೇಲೆ ಜಿಮ್ಮಲ್ಲಿ ಬಿಸ್ನೆಸ್ ವುಮೆನ್ ಆಗೋ ಅವಕಾಶ ಸಿಕ್ಕಿದ್ದು. ಅಯ್ಯ ಆಗ್ಲಿ ಬಿಡೋ, ಸೂರ್ಯವಂಶ ಪಿಕ್ಚರ್ ಅಲ್ಲಿ ಒಂದೇ ಒಂದ್ ಸಾಂಗ್ ಅಲ್ಲೇ ದೊಡ್ಡವರಾಗ್ಬಿಡ್ತಾರಂತೆ. ಹಂಗೆ ನಾವಿಬ್ರು ಒಟ್ಟಿಗೆ ಸೇರ್ಕೊಂಡು ದೊಡ್ಡದಾಗಿ ಬೆಳೆಯೋಣ. ಯಾಕೆ ಇವಾಗ ಬೆಳ್ದಿರ ಸಾಲಲ್ವಾ ನಿಂಗೆ? ಸರಿ ಸರಿ, ಅವರಿಬ್ರು ಏನೋ ಮಾತಾಡ್ಕೊಳ್ಳಿ, ನಾವೇನಿಲ್ಲಿರೋದ್ ಬೇಡ. ನಡಿಯೋ, ನಡಿ ನಡಿ. ಅಕ್ಕ, ಈ ರೀಲ್ಸ್ ಅಲ್ಲೆಲ್ಲ ನೋಡಿಲ್ವಾ, ಮದ್ವೆಗಿನ ಮುಂಚೆ ಅಯ್ಯೋ ನನ್ನ ವಾಯ್ಸ್ ಇರೋದೇ ಹೀಗೆ ಅಂತ ಡೌ ಕಚ್ತಾರೆ. ಅದೇ ಮದ್ವೆ ಆದ್ಮೇಲೆ ನನ್ನ ವಾಯ್ಸ್ ಇರೋದೇ ಹೀಗೆ ಅಂತ ಕೂಗ್ತಾರೆ. ನಾವ್ ಹಂಗಲ್ಲ ಅಲ್ಲ, ಮೊದ್ಲು ಹಂಗೆ ಈಗ್ಲೂ ಹಂಗೆ ಟೆರರು. ಇದೇನೋ ಸೀನಾ, ಇವಾಗ್ಲೂ ಅಷ್ಟೇ ಜೋರಿದಾಳ? ಅವೆಲ್ಲ ಸೀನ್ ಇಲ್ಲ ಕಣಕ್ಕ, ಗಡ್ಡ ಗಡ್ಡ ನಡಗಿಸ್ಬಿಡ್ತೀನಿ. ಸೀನಾ, ನಾನು ನಿನ್ಗೆ ಅಕ್ಕ ಆದ್ರೆ ಇವಳೇನೋ ಆಗ್ಬೇಕು? ಕರೆಕ್ಟ್ ಅಲ್ವಾ? ಬಾರು ಅದಕ್ಕೆ ಆದ್ಮೇಲೆ ನೀವು ಕರೆಕ್ಟ್ ಕಣಕ್ಕ. ಇನ್ ಮೇನ್ ರತ್ನಕ್ಕ ನಾ ರತ್ನಕ್ಕೆ ಮಾಡ್ಕೊಬಿಡ್ತೀನಿ. ಶಿವಣ್ಣ ನನಗೆ ಭಾವ. ಬಾವಾ, ಒಂದ್ ಕೆಲಸ ಮಾಡಿ, ಒಂದ್ ನೋಟ್ಬುಕ್ ಕೊಡ್ತೀನಿ, ಇದನ್ನ 5 ಸರಿ ಬರೀರಿ, ಅವಾಗ ನೆನ್ಪಲ್ಲಿರುತ್ತೆ. ಸಂಬಂಧ ನೆನಪಲ್ಲಿರೋದಲ್ಲ, ಮನ್ಸ್ನಾಗಿರೋದು. ಓಹೋ, ಇದಕ್ಕೆ ಚಪ್ಪಾಳೆ ಸಿಳ್ಳೆ ಎಲ್ಲ ಆಮೇಲೆ ಹೊಡಿತೀನಿ, ಮೊದ್ಲು ಗಂಡು ಹೆಣ್ಣು ಬರ್ಲಿ, ಆಯ್ತಾ?